ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಹಬ್ಬದ ದಿನದ ವ್ಲಾಗು. ಸೊ ಈ ಒಂದು ಹಬ್ಬದ ಪೂರ್ತಿ ವಿವರಗಳನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಸೊ ನೀವು ದಯವಿಟ್ಟು ಏನಾದ್ರೂ ಗೊತ್ತಿಲ್ಲ ತಿಳ್ಕೊಬೇಕು ಅಂತ ಅಂದರೆ ನೀವು ಫಾಲೋ ಮಾಡಿ. ವಿಡಿಯೋಗಳನ್ನ ನೋಡಿದ್ರೆ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಹಬ್ಬಕ್ಕೆ ಅಂತ ಹೇಳಿ ನಾವಿವತ್ತು ಸ್ವೀಟ್ ಎಡೆ ಇಡೋದು, ಹಾಗಾಗಿ ಒಂದು 3 ಥರದ ಪಲ್ಯ, ಅನ್ನ, ಸಾಂಬಾರು, ಪಾಯಸ, ಪಲಾವ್ ಎಲ್ಲ ಮಾಡ್ತಾಯಿದ್ದೀವಿ. ಸೊ ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ಇವತ್ತು ಹಬ್ಬದ ಹೊಸ ಬಟ್ಟೆ ಅವಳಿಗೆ ಇವತ್ತು. ಅದಾದಮೇಲೆ ನಾವು ಕೂಡ ಎಡೆ ಇಟ್ಟಿದ್ದೆಲ್ಲ ಆಯಿತು. ಹಬ್ಬದಲ್ಲಿ ಕೆಲವೊಂದು ವಿಚಾರಗಳನ್ನ ಮಾಡಬಾರ್ದು ಅಂತ ಹೇಳಿ ಕೆಲವೊಂದಷ್ಟು ಜನಗಳಿಗೆ ಗಮನಕ್ಕೆ ಬಂದಿರೋದಿಲ್ಲ. ಸೊ ಹಾಗಾಗಿ ಅದರ ಒಂದು ವಿಡಿಯೋಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಬ್ಬಕ್ಕೆ ಏನೆಲ್ಲ ಬೇಕು, ಹೇಗೆ ತಯಾರಿನ ಮಾಡ್ಕೋಬೇಕು, ತಿಂಡಿಗಳನ್ನ ಹೇಗೆ ಮಾಡೋದು, ಅದ್ರ ಬಗ್ಗೆ ಎಲ್ಲ ವಿವರಗಳನ್ನ ಕೊಟ್ಟಿದ್ದೀನಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ಲಿ ವಿಡಿಯೋನ ನೋಡಿ. ಸೊ ಯಾರಾದರೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಈ ರೀತಿಯಾಗಿ ಆಯಿತು. ಸೊ ನಮಗೆ ಮಧ್ಯಾಹ್ನ ಟೈಮಲ್ಲೇ ಎಡೆ ಇಡೋದ್ರಿಂದ ನಾವು ಇವಾಗಲೇ 12:30 1:00ವರೆಗೂ ಟೈಮ್ ಇತ್ತು. ಅಂದರೆ 12:39 1:37ವರೆಗೂ ಟೈಮ್ ಇತ್ತು. ಸಾರಿ, 1:27ಕ್ಕೆ ಅಷ್ಟರಲ್ಲಿ ನಮ್ಮದು ಕೂಡ ಎಲ್ಲ ಪೂಜೆನೂ ಮುಗೀತು. ಸೊ ಥ್ಯಾಂಕ್ ಯು.